ಕುಡಿಸಿ ಈಚೆಗಡೆ ಹಾಲು ಕಾಯಿಸ್ತೀವಿ ಪಾಪುಗೆ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಲ್ ಮಾಡ್ತಿದ್ದೆ. ಹಂಗೇ ಸರಿ ಮಾಡಿದೆ. ನಮ್ಮ ಅತ್ತೆ ಬಂದುಬಿಟ್ಟು ಸಾಂಬಿಟ್ಟು ಕಾಫಿ ಮಾಡಿಕೊಟ್ಟು ಆಮೇಲೆ ಸರಿ ಮಾಡಿದೆ. ಆವಾಗ ಅಳ್ತಿದ್ದ ಅವನು, ಎತ್ಕೊಂಡು ಅವನ್ನ ಕೂಡ ಹಂಗೆ ಹಾಲು ಕುಡ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ಅವನು ಅಳ್ತಾನೇ ಇದ್ದ. ಅದಾಗೋವರೆಗೂ ಬರಲೇ ಇಲ್ಲ. ಇವತ್ತೇನೋ ಇಲ್ಲ, ಬಟ್ ಎಲ್ಲ ಕಿತ್ತಾಕಬೇಕು ಅವನಿಗೆ. ಮತ್ತು ಇವತ್ತು ಏನು ಮಾಡೋಣ ಟಿಫನ್ಗೆ ಅಂತ ಹೇಳಿದ್ರೆ ಇವತ್ತು ಇಟ್ಕೊಂಡು ರೊಟ್ಟಿ ಮಾಡು ಅಂತ ಹೇಳಿದ್ರು. ಸೊ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಆನಿಯನ್ಸ್ನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡೆ. ಕಟ್ ಮಾಡ್ಕೋಬೇಕಾದ್ರೆ ಅವ್ನು ನನ್ನ ಮಗ ಹಿಂದೆಗಡೆ ಅಳ್ತಾ ಇದ್ದೆ. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಟ್ಟು ಎತ್ಕೊಂಡಿದ್ರು. ರೊಟ್ಟಿ ಅಂತ ಹೇಳಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಯಾವುದೇ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೇಲಿ ಏನೇನೆಲ್ಲ ಇದೆಯೋ ಅದನ್ನು ಹಾಕಿದ್ರೆ ಸಾಕು. ಫಸ್ಟ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಒಂದು ಮಿಕ್ಸಿ ಜಾರಲ್ಲಿ ಕಡಲೆ ಬೀಜ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಅದರ ಮಿಕ್ಸಿ ಇಟ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಬೌಲ್ಗೆ ಆ್ಯಡ್ ಮಾಡಿ ಇವಾಗ ಮಿಕ್ಸಿ ಇಟ್ಕೊಂಡಿರೋ ಪುಡಿನ ಆ್ಯಡ್ ಮಾಡಬೇಕು. ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿದ್ದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮನೇಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಹಿಟ್ಟು ಏನೇನೆಲ್ಲ ಇರುತ್ತೋ ಅವೆಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಹಂಗೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡ್ರೆ ಒಂಥರ ಅಂಟಾಗಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಬರೀ ಅಕ್ಕಿ ಹಿಟ್ಟು ಪೀಸ್ ಆಗಿ ಬಂದುಬಿಡುತ್ತೆ ರೊಟ್ಟಿ ಮೇಲೆ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಮಿಕ್ಸ್ ಮಾಡ್ಕೋಬೇಕು. ನೀವು ಮಿಕ್ಸ್ ಮಾಡ್ತಿದ್ದೀರಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗ ಅಳ್ತಿದ್ದ, ಸೊ ಅಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟು ಎತ್ತೆ ಕೊಟ್ಟಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತು ಮಿಕ್ಸ್ ಮಾಡಿದ್ದಾದ್ಮೇಲೆ ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ನಾದ್ಕೋಬೇಕು. ಬಟರ್ ಶೀಟಲ್ಲಿ ಈ ರೀತಿ ತಟ್ಕೋಬೇಕು ರೊಟ್ಟಿನ. ಸ್ವಲ್ಪನೇ ನೀರು ಹಾಕ್ಕೊಂತ ತಟ್ಕೋಬೇಕು. ಮತ್ತು ಅದಾದಮೇಲೆ ಸಾಫ್ಟಾಗಿ ತಟ್ಟಿದ್ದಾದ್ಮೇಲೆ ತೆಳ್ಳಗೆ ತಟ್ಕೋಬೇಕು. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಬೇಯಿಸ್ಕೊಳೋದಕ್ಕೆ ಒಂದು ಗ್ಯಾಸ್ ಮೇಲೆ ಚಿಕ್ಬಿಟ್ಟು ಅದರಲ್ಲಿ ರೊಟ್ಟಿ ತಟ್ಟಿ ಹಾಕಿದಿರಿ. ಮತ್ತು ಸ್ವಲ್ಪ ಕಾದ್ಮೇಲೆ ಅದು ಲಿಡ್ ಕ್ಲೋಸ್ ಮಾಡಬೇಕು. ಸ್ವಲ್ಪ ತಾದ್ಮೇಲೆ ಬಟರ್ ಶೀಟ್ ಅದ್ರ ಮೇಲೆ ತಟ್ಟಕ್ಕೆ ಬರಲ್ಲ, ನಾನು ಡೈರೆಕ್ಟಾಗಿ ಪ್ಯಾನಲ್ಲಿ ತಟ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು. ಸೊ ಹಂಗೆ ರೊಟ್ಟಿನ ಬರೀ ತಟ್ತಿದ್ದಾರೆ. ಚೆನ್ನಾಗಿ ಸ್ವಲ್ಪ ತಾದ್ಮೇಲೆ ಆವಾಗೇ ಇಕ್ಕಿರೋ ರೊಟ್ಟಿ ಬಂದುಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಿತ್ತು. ರೋಸ್ಟ್ ಆಗಬೇಕು, ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ರೀತಿ ಕಡಲೆ ಬೀಜದ ಪೌಡರು ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿದ್ರಲ್ವ, ಸೊ ಆ ಟೇಸ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ಮನೆಯಲ್ಲಿ. ಯಾವಾಗ ಮಾಡಿದ್ರು ಈ ರೀತಿಯೇ ಸಿಂಪಲ್ಲಾಗಿ ರೊಟ್ಟಿ ಮಾಡ್ಕೊಳೋದು. ಯಾವುದೇ ಕ್ಯಾರೆಟು ಈ ಥರ ಬೇರೆ ಏನೂ ಹಾಕ್ದಿರ ಮಾಡ್ತೀರಿ. ಸಿಂಪಲ್ಲಾಗಿರೋ ರೊಟ್ಟಿನೇ ಇಷ್ಟ. ಅವತ್ತು ನಾನು ಎತ್ಕೊಂಡು ನಿಂತಿದ್ರೆ ಅವ್ನು ಅಳ್ತಿದ್ದ, ಸೊ ಗ್ಯಾಸ್ ಕೆಳಗೆ ಇಟ್ಕೊಟ್ಟೆ ನಮ್ಮ ಅತ್ತೆಗೆ. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ಕೊಡೋದಕ್ಕೆ ಸುಸ್ತಾಗುತ್ತೆ ಅಂತ ಹೇಳಿದ್ರು. ಇವ್ನು ಬೇರೆ ಅಳ್ತಿದ್ದ. ಅವ್ರು ತಟ್ತಿದ್ರು, ನಾನು ಸುಡ್ತಾ ಇದ್ದೆ. ಮತ್ತು ಹಾಲು ಕುಡಿ ಅಂತ ಹೇಳಿದ್ರೆ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ತಲೆ ಇದು ಮಾಡ್ತಿದ್ದ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ನಿದ್ದೆ ಬಂದಂಗಿತ್ತು. ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಹಂಗೆ ಕೂಲ್ ಮಾಡಿ ಆ ರೊಟ್ಟಿ ಎಲ್ಲ ಸುಟ್ಟಿದ್ದಾಯಿತು. ಸೊ ಅದಕ್ಕೆ ನಮ್ಮ ಅತ್ತೆಗೆ ಇನ್ನೊಂದು ರೊಟ್ಟಿ ಇದ್ದರೆ ಸುಡಿ ಅಂತ ಹೇಳಿಬಿಟ್ಟು ನಾನು ಎದ್ದೋದೆ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಡೈಲಿ ರೊಟ್ಟಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಡೈಲಿ ರೊಟ್ಟಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.